ಕೈಗಾರಿಕೆ ಇಲಾಖೆ, ನಮ್ಮ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಲಿಮಿಟೆಡ್, ಎಲ್ಲರಿಗೂ ಮೈಸೂರು ಸ್ಯಾಂಡಲ್ ಅಂದ್ರೆ ನೆನಪಾಗ್ತದೆ. ಕೆ ಎಸ್ ಸ್ಟೀಲ್ ಅಂದರೆ ಬಹುಶಃ ಭಾವಿಸಿದ್ರೆ ನೆನಪಾಗೋದಿಲ್ಲ. ಕೆ ಎಸ್ ಸ್ಟೀಲ್ನ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ CSR ಅಡಿಯಲ್ಲಿ ಇವತ್ತು ರಾಜ್ಯಾದ್ಯಂತ ಮತ್ತು ಇಂದು ಬೆಳಗಾವಿ, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು, ತಾವೇನು ಫ್ರಂಟ್ ಲೈನ್ ವಾರಿಯರ್ಸ್ ಅಂತೀವಿ ನಾವು, ಅರಣ್ಯ ಸೈನಿಕರು ಅಂತೀವಿ ನಾವು, ಅವರಿಗೆ ಈ ಒಂದು ಕಿಟ್ ವಿತರಣಾ ಕಾರ್ಯಕ್ರಮದ ಉದ್ಘಾಟಕರು ಆದಂಥ ನಮ್ಮೆಲ್ಲರಿಗೂ ಹಿರಿಯರು, ಮಾಜಿ ಕೇಂದ್ರ ಸಚಿವರು, ಮಾಜಿ ರಾಜ್ಯದ ಸಚಿವರು ಹಾಗೂ ಹಾಲಿ ವಿಜಯಪುರ ಜಿಲ್ಲೆಯ ಸಂಸತ್ ಸದಸ್ಯರಾದಂಥ ಹಿರಿಯರಾದಂಥ ಆತ್ಮೀಯರಾದಂಥ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರೆ, ಬೆಳಗಾವಿ ವಿಭಾಗದ CCF ಅವರಾದಂಥ ಶ್ರೀ ಮಂಜುನಾಥ್ ಚವ್ಹಾಣ್ ಅವರೇ, ವಿಜಯಪುರ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಕೆ ಆನಂದ್ ಅವರೇ, ಇವತ್ತು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ರಿಷಿ ಆನಂದ್ ಅವರೇ, ವಿಜಯಪುರ ಜಿಲ್ಲೆಯ ಅಧ್ಯಕ್ಷ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಅವರೇ, ನಮ್ಮ KS ಸ್ಟೀಲ್ನ ವ್ಯವಸ್ಥಾಪಕ ನಿರ್ದೇಶಕರು MD ಹಾಗೂ ಭಾಳ ಒಳ್ಳೆಯ ರೀತಿಯಿಂದ KS ಸ್ಟೀಲನ್ನು ಇವತ್ತು ಬೆಳವಣಿಗೆಗೆ ಇವತ್ತೊಂದು ದಿವಸ ತುಂಬ ಕೊಡುಗೆಯನ್ನು ಕೊಡ್ತಾ ಇರುವಂಥ ನಮ್ಮ ಆತ್ಮೀಯರಾದಂಥ ಶ್ರೀ ಪ್ರಶಾಂತ್ P. KM ಅವರೇ, ವಿಜಯಪುರದ DF ಅವರಾದಂಥ ಶ್ರೀ ಮಲ್ಲಿನಾಥ್ ಕೃಷ್ಣಾಳ್ ಅವರೇ, ಆಲ್ಮಟ್ಟಿಯ DF ಅವರಾದಂಥ ಶ್ರೀ NK ಬಗಾಯತ್ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆ CSR-ಅನ್ನು KS ಸ್ಟೀಲ್ನಿಂದ ಕೊಡಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ಇವತ್ತು ಒಂದು ಪ್ರಾಜೆಕ್ಟನ್ನು ಮಾಡಿ ನಮಗೆ ಆ ಒಂದು ಪ್ರಾಜೆಕ್ಟಿಗೆ ಕಾರಣೀಕರ್ತರಾದಂಥ ಈ ಒಂದು ಯೋಜನೆಗೆ ಇವತ್ತು ವನ್ಯ ಮಂಡಳಿಯ ಸದಸ್ಯರಾದಂಥ ವನ್ಯಜೀವಿ ಸಂರಕ್ಷಣಾ ಮಂಡಳಿಯ ಸದಸ್ಯರಾದಂಥ ಶ್ರೀ ಧ್ರುವ್ ಪಾಟೀಲ್ ಅವರೇ, ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ಅರಣ್ಯ ಸಂರಕ್ಷಣೆಯನ್ನು ಮಾಡ್ತಿರುವಂಥ ಎಲ್ಲ ನನ್ನ ಆತ್ಮೀಯ ಏನು ವಾರಿಯರ್ಸ್, ಫ್ರಂಟ್ ಲೈನ್ ವಾರಿಯರ್ಸ್ ಅಂತೀವಿ, ಅರಣ್ಯ ಸಿಬ್ಬಂದಿ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಅದೊಂದು ನಮ್ಮ ಸಂಸತ್ ಸದಸ್ಯರು ಹೇಳಿದಾಗೆ ಒಂದು ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಇವತ್ತು ಈ ಯೋಜನೆ ನಮಗೆ ಇಂಡಸ್ಟ್ರೀಸ್ ಮಿನಿಸ್ಟರ್ ಆದಮೇಲೆ ವಿವಿಧ ಇಂಡಸ್ಟ್ರೀಸ್ದವ್ರು ನಮ್ಮ ಕಡೆ ಬರ್ತಾರೆ. ನಾವು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಮತಕ್ಷೇತ್ರದಲ್ಲಿ ಶಾಲಾ ಕಟ್ಟಡಗಳು ಅದಕ್ಕೆ ಇದಕ್ಕೆ ಅಂತ ದುಡ್ಡನ್ನು ಕೇಳ್ತಾ ಇದ್ದೀವಿ. ಅದು ಮಮದಾಪುರ ಫಾರೆಸ್ಟ್ಗೂ ಕೊಡಿಸಿವಿ, ಇಲ್ಲ ಅಂತಲ್ಲ. ಆದರೆ ಈ ಒಂದು ಯೋಚನೆ ನಮಗೂ ಕೂಡ ಇರಲಿಲ್ಲ. ನಮಗೆ KS ಸ್ಟೀಲ್ನಿಂದ ಏನು CSR ಬರ್ತದೆ, ಪ್ರತಿ ವರ್ಷ ಒಂದು 2-3 ಕೋಟಿ ರೂಪಾಯಿ ನನಗೂ ಸಚಿವನಾಗಿ ನಮಗೂ ಒಂದು ಅರ್ಧ ಭಾಗ ಬರ್ತದೆ, ಅರ್ಧ ಭಾಗ CS ನಾಡಗೌಡರಿಗೆ ಹೋಗ್ತದೆ, ಇದು ಚೇರ್ಮನ್ರಿಗೆ. ಇಲ್ಲಿ MSILನಾಗ MCA ಹಿಂಗೆಲ್ಲ ಬರ್ತದೆ. ಅದಕ್ಕೆ ಧ್ರುವ್ ಪಾಟೀಲ್ರು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಕೊಂಡು, ಇಲ್ಲ ನಮಗೆ ನಾನು ಹೋಗಿ ನೋಡಿದ್ದೀನಿ, ಪಾಪ ಎಲ್ಲ ಏನೋ ನಮ್ಮ ಅರಣ್ಯ ಸಂರಕ್ಷಕರಿದ್ದಾರೆ, ಅವರು ಮಳೆಯಲ್ಲಿ ಗಾಳಿಯಲ್ಲಿ ಅದು ಅರಣ್ಯ ಪ್ರದೇಶ ಒಳಗಡೆ ಇವತ್ತೊಂದು ಸಹ ಹೋಗಿ ಮಳೆ ಗಾಳಿ ಚಳಿ ಇವತ್ತೊಂದು ಸಹ ಲಕ್ಷಿಸದ ಬಿಸಿಲು ಲೆಕ್ಕಿಸದೆ ಇವತ್ತೊಂದು ದಿವಸ ಅವರು ಕೆಲಸ ಮಾಡ್ತಾರೆ. ಅವರಿಗೆ ನಾವು ಒಂದು ಜಾಕೆಟನ್ನು ಕೊಡಬೇಕು, ಅವ್ರಿಗೆ ಒಂದು ಒಳ್ಳೆಯ ಶೂಸನ್ನು ಕೊಡಬೇಕು, ತನ್ನ ಅನುಭವವನ್ನು ಹೇಳಿದರು, ಶೂಸನ್ನು ಕೊಡಬೇಕು. ಯಾಕಂದ್ರೆ ಹಾಗೆ ಬರಗಾಲ ಇವತ್ತು ದಿವಸ ಓಡಾಡೋಂಥವ್ರು ಕೂಡ ಇದ್ದಾರೆ. ಅದು ಪರ್ಮನೆಂಟ್ ಇರಲಿ, ಟೆಂಪರರಿ ಇರಲಿ, ಖಾಯಂ ಇರಲಿ, ಎಲ್ಲರಿಗೂ ಕೂಡ ಕೊಡಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿ
ಡ್ರೈವರ್ಸು ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗ ಸಮ್ಮುಖ ಹೋಗ್ತು ಸುಮಾರು 10,000 ಇವತ್ತು ಅರಣ್ಯ ಸಂರಕ್ಷಕರು ತಾನಿದ್ದೀರಿ. ತಮಗೆ ಈ ಒಂದು ಕಿಟ್ಟನ್ನು ಇವತ್ತು ದಿವಸ ನಾವು ಕೊಡ್ತಾ ಇದ್ದೀವಿ. 2ನೇ ಕಾರ್ಯಕ್ರಮ, ಮೊದಲನೇದು ಕಾರ್ಯಕ್ರಮ ಇವತ್ತು ಮೈಸೂರಿನಲ್ಲಿ ನಮ್ಮ ಅರಣ್ಯ ಸಚಿವರು ಕೂಡ ಇವತ್ತು ದಿವಸ ಅಲ್ಲಿ ಬಂದು ಇವತ್ತು ಒಂದು ಕಾರ್ಯಕ್ರಮ ಎಲ್ಲ ಆಯಿತು. ಇದು 2ನೇ ಕಾರ್ಯಕ್ರಮ ಇವತ್ತೊಂದು ದಿವಸ ಇಲ್ಲಿ ನಡೀತಾ ಇದೆ. ಒಟ್ಟಾರೆ ಇವತ್ತು ಚಾಮರಾಜನಗರದಿಂದ ಇವತ್ತು ಇದೀಗ ಆಗಲೇ ಯಾರೋ ಹೇಳಿದರು ಗೋವಾ ಬಾರ್ಡ್ರ್ ಅವರಿಗೆ, ಇವತ್ತು ಗೋವಾ ಬಾರ್ಡ್ರ್ ಅದು ಜಾಗ ಹೇಳಿದಾರೆ ನೀವು, ಹಾಂ, ಭೀಮ್ಗಢವರೆಗೆ ಎಲ್ಲ ಅರಣ್ಯ ಸಂರಕ್ಷಕರಿಗೆ ನೀಡಿ ಈ ಒಂದು ಕಿಟ್ಟನ್ನು ಇವತ್ತೊಂದು ದಿವಸ ನಾವು ಕೊಡ್ತಾ ಇದ್ದೀವಿ. ಬಹುಶಃ ಇದು ಉಪಯೋಗ ಆಗ್ತದೆ. ಮತ್ತು ನಾವು ಮಂಜುನಾಥ್ ಚೌಹಾಣ್ ಅವ್ರಿಗೆ ವಿಚಾರ ಮಾಡ್ಕೊತಾ ಇದ್ದೆ ನನಗೆ, ಇದು 2 ವರ್ಷ ಆದಮೇಲೆ ನಾವೀಗ ಮಂತ್ರಿಗಳಿದ್ದೀವಿ, ಇಲಾಖೆ ಸಚಿವರು ಇದ್ದೀವಿ, CSR ಇದೆ, KSD ಹೇಳಿದ್ದೀವಿ. ಇದು ನಿರಂತರವಾಗಿ ಒಂದು ಇಲಾಖೆ ಕಾರ್ಯಕ್ರಮ ಆಗಬೇಕು. ಆ ಸಲುವಾಗಿ ನಾನು ಲೆಟರ್ ಕೊಡ್ತೀನಿ. ಪ್ರತಿ 2 ವರ್ಷದಲ್ಲಿ 2 ವರ್ಷದಂತ 3ನೇ ವರ್ಷಕ್ಕೆ ಈ ಕಿಟ್ಟ ಸರ್ಕಾರದ ವತಿಯಿಂದ ಕೊಡಬೇಕು ಅಥವಾ CSR ವತಿಯಿಂದ ಕೊಡಬೇಕು. ಇದು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ಇವತ್ತೊಂದು ದಿವಸ ಒಂದು ವಿನಂತಿಯನ್ನು ಮಾಡಿಕೊಂಡು ಅದನ್ನು ಆ ಪ್ರೋಗ್ರಾಮ್ ಆಗಿ ಇವತ್ತೊಂದು ದಿವಸ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತೇನೆ. ಇವತ್ತು ಎಲ್ಲರೂ ಮಾತನಾಡಿದರು. ವಿಶೇಷವಾಗಿ ಅರಣ್ಯ ಫಾರೆಸ್ಟ್ ಕವರ್ ಏನಿದೆ ನಮ್ಮ ಜಿಲ್ಲೆಗೆ ಬರಬೇಕಾದ್ರೆ ನಾವು 2013ರಿಂದ 18 ನಾನು ಸಿದ್ದರಾಮಯ್ಯ ಅವರ ನೇತೃತ್ವದ ಅಂದಿನ ಸರ್ಕಾರದಲ್ಲಿ ಬೃಹತ್ ನೀರಾವರಿ ಸಚಿವನಾಗಿದ್ದೆ. ಅವಾಗ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ರಿವ್ಯೂ ಮಾಡ್ತಾ ಇದ್ವಿ. ರಿವ್ಯೂ ಮಾಡೋತ್ತಿಗೆ ನಾವೇನು ಫಾರೆಸ್ಟ್ ಇಲಾಖೆಗೆ ಭಾಳಷ್ಟು ಹೆಚ್ಚಿನ ಮಹತ್ವ ಕೊಡ್ತಿರಲಿಲ್ಲ. ಮಂಜು ಬಂದವರು ಎಷ್ಟೈತಪ್ಪ ಫಾರೆಸ್ಟ್ ಕವರು, ನ್ಯಾಷನಲ್ ಅವರೇಜು, ಸ್ಟೇಟ್ ಅವರೇಜು ಅಂತ ಕೇಳಿದ್ವಿ. ಸರ್ ಒಂದು 30-35%, 25-30-35% ಇರ್ತದೆ ಸರ್ ಅಂತ ಹೇಳಿ ಪಾಪ ಅಧಿಕಾರಿ ಯಾರು ನನ್ನ ನೆನಪಿಲ್ಲ, ಅವತ್ತು ಯಾರಿದ್ರು ಆಯ್ತು. ನಮ್ಮ ಜಿಲ್ಲೆಗೆ ಎಷ್ಟೈತಿ ಅಂತ ಕೇಳಿದ್ ನಾನು ಜಿಗಿನ ಸರ್. 0.17 ಒಂದು ತೆಲುಗಿನ ಕಟ್ಟೈತೆ ನಿಂದು 17% ಇರಬೇಕು. 0.17 1% ಇಲ್ಲ, 0.5% ಇಲ್ಲ, 0.5% ಅಲ್ಲ, 0.17 ತಪ್ಪು ಹೇಳಕತ್ತ ನೀವು ಅಂಥೇಳಿ ನೀ ಉಳಿದೆಲ್ಲ ರಿವ್ಯೂ ಮಾಡ್ತೀವಿ, ನೋಡ್ಕೊಂಡು ವಾಪಸ್ ಬಾಕಿ ಲಾಸ್ಟಿಗೆ ಬಾನಿ ಅಂತ ಹೇಳಿ ಕಳಿಸಿದ್ವಿ. ಎಲ್ಲ ಉಳಿದ ಇಲಾಖೆ ರಿವ್ಯೂ ಆಯಿತು, ಬಂದು ಲಾಸ್ಟಿಗೆ ಬಂದರು, ಸರ್ ನಾ ಹೇಳಿದ್ದೆ ಕರೆಕ್ಟ್ ಅದ, ನಿಮ್ಗೆ ತಪ್ಪದ ಸರ್, ನಮ್ದು 0.17 ಅದ ನಮ್ಮ ಜಿಲ್ಲೆದಾಗ ಅಂದರು. ಆವಾಗಿದು ಏನು ಮಾಡಬೇಕು, ಯಾಕಿದು ಆಗಿಲ್ಲ ಅಂಥೇಳಿ. ಬಹುಶಃ ನೀರಿನ ಕಾರಣ, ಇಚ್ಛಾಶಕ್ತಿ ಎರಡೂ ಇರ್ಬೋದು. ನೀರು ಬೇರೆ ಇರಲಿಲ್ಲ. ವಿಜಯಪುರ ಜಿಲ್ಲೆ ಇವತ್ತು ಇಡೀ ಭಾರತ ದೇಶದಲ್ಲಿ ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನ ರಾಜ್ಯದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ, ಇಂದು ವಿಜಯಪುರ, ಈ 2 ತೀವ್ರವಾದಂಥ ಬರಗಾಲದ ಪ್ರದೇಶಗಳು ಅಂತೇಳಿ ಘೋಷಣೆಯನ್ನು ಮಾಡಿದರು. ಅದಕ್ಕೆ ಇವತ್ತು ನಾವು ಇಲ್ಲಿ ವಿಲ್ಸನ್ ಸೆಂಟರ್ ಸಹ ನಾವು ಬರಗಾಲ ನಿವಾರಣಾ ಕೇಂದ್ರ ನೋಡ್ತೀವಿ. ಅದನ್ನು ದೇವರ ಆಶೀರ್ವಾದ, ಎಲ್ಲ ಜನತೆಯ ಆಶೀರ್ವಾದ, ನನ್ನ ಹಿರಿಯರ ಆಶೀರ್ವಾದ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ 2013ರಿಂದ 18 ಇವತ್ತು ನಾನು ಬೃಹತ್ ನೀರಾವರಿ ಸಚಿವನಾದೆ. ಆಯಿತು, ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಹೇಳಿದ್ರು ಭಾಳ ಸಂತೋಷ ಆಗಿದೆ ನೀವು ನೀರಾವರಿ ಮಂತ್ರಿ ಆಗಿದ್ದಕ್ಕೆ. ಅವರು 20-25 ವರ್ಷದಿಂದ ತಿಕೋಟದಲ್ಲಿ ಒಂದು ಕಾರ್ಯಕ್ರಮದಲ್ಲಿ, ನಮ್ಮ BLD ಸಂಸ್ಥೆ ಕಾಲೇಜಿನ ಆವರಣದಲ್ಲಿ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅವರು ಹೇಳಿದರು, ಒಳ್ಳೆ ಭೂಮಿ ಅದ, ಒಳ್ಳೆ ದೇವರು ಬಿಸಿಲು ಕೊಟ್ಟಾನ, ನಾವು ನೀವೇನಂತೀವಿ ಕೆಟ್ಟ ಬಿಸಿಲು ಅಂತೀವಿ, ಒಳ್ಳೆ ಬಿಸಿಲು ಕೊಟ್ಟಾನಂದರು. ಆ ಭೂಮಿ, ಒಳ್ಳೆ ಭೂಮಿ ಮತ್ತು ಒಳ್ಳೆ ಬಿಸಿಲ, ಆ ಎರಡೂದರ ಮಧ್ಯೆ ಇವತ್ತು ದಿವಸ ಈ ಭೂಮಿಗೆ ಒಂದು ಬೊಗಸಿ ನೀರು ಕೊಡ್ರಿ, ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ಮೀರಿಸ್ತದ ಅಂತೇಳಿ. ಯಾಕಂದ್ರೆ ಇದು ಕೃಷ್ಣ ಅವರು ಹೇಳಿದ್ರಲ್ಲ ಬಾಬಾನಗರದಾಗ, ಇವೆಲ್ಲ ಅತಿ ಎತ್ತರದ ಪ್ರದೇಶ, ಆಲಮಟ್ಟಿ ಏನು ನಮ್ಮ ಯೋಜನೆಗಳು 640 ಮೀಟರ್ ಎತ್ತರ ಮೇಲೆ ಇರುವಂಥ ಈ ಪ್ರದೇಶಗಳು. ಬಕ್ಷಿ ನೀರು ಕೊಡುವಂತ ಅವ್ರು ಹೇಳಿದ್ರು. ಅದು ಬಕ್ಷಿ ನೀರು ಕೊಡುವಂಥ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇತ್ತು. ಯಾಕಂದ್ರೆ ನಾವು ಮಳವಾಡ, ಚೆಮ್ಮಲ್ಗಿ, ಗುತ್ತಿ ಬಸವಣ್ಣ ಅದ್ರಾಗೂ ನಾವು ಇರಲಿಲ್ಲ, ನೀರಿನ ಹಂಚಿಕೆಯಲ್ಲೂ ಕೂಡ ಇರಲಿಲ್ಲ. ಅದೇನೋ ಒಂದು ಹಿಂದೆ ಒಂದು ಶಕ್ತಿ ಇವತ್ತು ನಾನೇ ಮಾಡಿದ್ದೀನಿ ಮತ್ತು ನಾನು ಹೇಳೋದಲ್ಲ, ಏನೋ ಒಂದು ಶಕ್ತಿ, ಎಲ್ಲರ ಆಶೀರ್ವಾದ. ನೀರಾವರಿ ಸಚಿವನಾದ್ಮೇಲೆ ಈ ಬೊಗಸಿ ನೀರನ್ನು ತಂದು ಕೊಡಬೇಕು ಮತ್ತು ಸಿದ್ದೇಶ್ವರ ಸ್ವಾಮೀಜಿಯವರು ನನ್ನ ಜ್ಞಾಪನೆ ಮಾಡಿದರು. ನಾನು ಕರೆಸಿ, ಇವತ್ತು ಮಾಂತೇಶ್ವರದ ನೀವಿದ್ರಿ ಇಲ್ಲ ಗೊತ್ತಿಲ್ಲ ನನಗೆ, ಇವತ್ತು 2ನೇ ಸಲ ನೀವಿದ್ರು, 1ನೇ ಸಲ ನೀವು ಇರಲಿಲ್ಲ ಬಹುಶಃ.
ಅವ್ರು ಹೇಳಿದ್ರು ಒಳ್ಳೆ ಇಲಾಖೆ ಸಿಕ್ಕದ, ಎಲ್ಲರೂ ಸಂತೋಷ ಪಟ್ಟಾರ ನೀರಾವರಿ ಇಲಾಖೆ. ಆಗ 5 ವರ್ಷನೂ ಬೇರೆ ಏನೂ ಮಾಡಬೇಡ್ರಿ, ಎಷ್ಟು ಸಾಧ್ಯ ಆಗ್ತದ ದಿವಸ 10-12 ತಾಸು ನೀವು ಬರೇ ನೀರಾವರಿ ಕೆಲಸ ಮಾಡ್ರಿ. ಅವ್ರು ಇಲ್ಲಿ ತರ ಹೇಳಿದರು, ನಿಮ್ಮ ಬಹಳಷ್ಟು ಸ್ವಾಮಿಗಳು ನಿಮ್ಮನ್ನು ಕರೆದಿರ್ತಾರ, ಮತ್ತು ಸುಧಾರಣೆ ಮಾಡ್ಕೊಂಡು ನಮ್ಮಂಥ ಸ್ವಾಮಿಗಳು ಅಂತ ಅದನ್ನು ಕೂಡ ಹೇಳಿದರು. ನಾನು ಒಳಗೊಂಡು ಅಂತ ಹೇಳಿದ್ರು, ನಿಮ್ಮನ್ನು ಕರೀತಾರ, ಸನ್ಮಾನ ಕಾರ್ಯಕ್ರಮ ಇಟ್ಕೋತಾರ, ಮಂತ್ರಿ ಆಗಿರೋ ಮ್ಯಾಗ ಹೋಗಕ್ಕೆ ಹೋಗ್ಬೇಡ್ರಿ ಅಂದರು. ನಿಮ್ಮ ಬೇಡಿ ಸಂಸ್ಥೆ ಐತಿ, ಅದು ನಿಮ್ಮ ಜಿ ಕೆ ಪಾಟೀಲ್ರಿಗೆ ಹಚ್ಚಿರಿ ಅಂತ ಹೇಳಿದ್ರು. 3ನೇ ಮತಕ್ಷೇತ್ರದಾಗ ಮದುವೆ ಇರ್ತಾವೆ, ಜಾತ್ರೆ ಇರ್ತಾವೆ, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಎಲ್ಲ ಇರ್ತಾವೆ, ಸತ್ತದ್ದು ಇರ್ತದೆ, ಮತ್ತೊಂದು ಇರ್ತದೆ, ಅವು ಯಾವುದಕ್ಕೂ ಗಣನೆಯಾಗಿ ಇಟ್ಕೋಬೇಡ್ರಿ, ಪರಿಣಾಮ ಬೇಕಾದಾಗಲಿ ಅಂತ